ನಾಳೆ ದಯವಿಟ್ಟು RCB ಮ್ಯಾನೇಜ್ಮೆಂಟ್ಗೆ ಒಂದು ನಮ್ಮ ಸ್ಟೇಡಿಯಂ ಪಿಚ್ನ ಮೀಡಿಯಂ ಪಿಚ್ ಕೊಡಿ. ಈ ಕಡೆ ಬ್ಯಾಟಿಂಗ್ ಅವ್ರಿಗೂ ಹೆಲ್ಪ್ ಆಗಿರ್ಬೇಕು, ಈ ಕಡೆ ಬೌಲಿಂಗ್ ಅವ್ರಿಗೂ ಹೆಲ್ಪ್ ಆಗಿರ್ಬೇಕು. ಒಬ್ಬರಿಗೆ ಹೆಲ್ಪ್ ಆಗುವಂತ ಪಿಚ್ ಕೊಡಬೇಡಿ. ಆಗ ಏನಾಗುತ್ತೆ ಅಂತಂದ್ರೆ ಯಾರಿಗೆ ಕ್ಯಾಪಬಿಲಿಟಿ ಇದೆ ಅವರು ಪರ್ಫಾರ್ಮ್ ಮಾಡಿ ತೋರಿಸ್ಬೇಕು. ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು ಅದ್ಭುತ ಫಾರ್ಮ್ ಅಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಒಳ್ಳೆ ಸ್ಕೋರ್ ಮಾಡ್ತಿದ್ದಾರೆ. ನಾವು ಬಹಳ ದಿನ ಆಯ್ತು ವಿರಾಟ್ ಕೊಹ್ಲಿ ಅವರ ಸೆಂಚುರಿ ನೋಡಿ ಅವ್ರದೊಂದು ಶತಕ ಬರಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. RCB ವರ್ಸಸ್ GT ಮ್ಯಾಚ್ ನ ಪ್ರಿವ್ಯೂ ತಗೊಂಡು ನಾವು ಇವತ್ತು ಬಂದಿದ್ದೇವೆ. ನಾಳೆ ನಡೆಯುವಂತಹ RCB ಮತ್ತೆ GT ಅಂದ್ರೆ ಗುಜರಾತ್ ಟೈಟನ್ಸ್ ನಡೆಯುವಂತಹ ಒಂದು ರೋಚಕ ಪಂದ್ಯ. ಯಾಕಂದ್ರೆ RCB ತನ್ನ ಹೋಮ್ ಗ್ರೌಂಡ್ ನಲ್ಲಿ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡುತ್ತಿರುವ ಕೊನೆಯ ಪಂದ್ಯ. ನಮ್ಮ ಹೋಮ್ ಗ್ರೌಂಡ್ಗೆ RCB ಆಡ್ತಿರೋ ಕೊನೆಯ ಪಂದ್ಯವಾಗಲಿದೆ. ಈ ಪಂದ್ಯ ಬಹಳ ಒಂದು ರೋಚಕತೆಯನ್ನ ಹುಟ್ಟಿ ಹಾಕಿದೆ. ಯಾಕಂತಂದ್ರ ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತಾ ಇದೀವಿ. ಅಂದ್ರೆ RCB ಒಂದೆರಡು ಪ್ಲೇಯರ್ಗಳನ್ನ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ವಿಚಾರ ಮಾಡೋದಾದ್ರೆ RCB ನಮ್ಮ ಜೇಕಬ್ ಬೆಥೆಲ್ ಅನ್ನ ಆಡಿಸುವ ಸಾಧ್ಯತೆ ಹೆಚ್ಚಾಗಿದೆ. ಜೇಕಬ್ ಬೆಥೆಲ್ ಏನಾದ್ರೂ ಆಡಿದ್ರೆ ನಮ್ಮ RCB ಬ್ಯಾಟಿಂಗ್ ಲೈನಪ್ ಇನ್ನೂ ತುಂಬಾ ಬಲಿಷ್ಠವಾಗಲಿದೆ. RCB ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಅವರ ಜೊತೆಗೆ ಓಪನಿಂಗ್ ಮಾಡುತ್ತೆ. ಜೇಕಬ್ ಬೆಥೆಲ್ 3ನೇ ಕ್ರಮಾಂಕದಲ್ಲಿ ಬಂದ್ರೆ ಟಾಪ್ ಆರ್ಡರ್ ಅಲ್ಲಿ ಇನ್ನೂ ಬಲಿಷ್ಠ ಆಗುತ್ತೆ ಅಂತ ಒಂದು ಅಭಿಪ್ರಾಯ. ಆಮೇಲೆ ನೆಕ್ಸ್ಟ್ ಇದ್ದಿದ್ದೆ ನಮ್ಮ ರಜತ್ ಪಾಟಿದಾರ್ ಅವರು. ಅವರಂತರೂ ತುಂಬಾ ಸ್ಟ್ರಾಂಗ್ ಪ್ಲೇಯರ್. ಏನೋ ಮೊನ್ನೆ ಪಂದ್ಯದಲ್ಲಿ ಅವ್ರ ಬ್ಯಾಟಿಂಗ್ ಸ್ವಲ್ಪ ಹತ್ತಲಿಲ್ಲ ಅಷ್ಟೇನೆ. ಅವ್ರೇನಾರು ಕಚ್ಕೊಂತು ಅಂದ್ರೆ, ಅವ್ರೇನಾರು ಪಾರ್ಟಿಗೆ ಜಾಯ್ನ್ ಆಯ್ತು ಅಂತಂದ್ರೆ ತುಂಬಾನೇ ಸ್ಕೋರ್ ಬರೋ ಸಾಧ್ಯತೆ. ನಂತರ ಟಿಮ್ ಡೇವಿಡ್ ಅಂತರೂ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಜಿತೇಶ್ ಶರ್ಮಾ ಸ್ವಲ್ಪ ಫಾರ್ಮ್ ಕಂಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ರೊಮಾರಿಯೋ ಶೆಫರ್ಡ್ ಅವರನ್ನ ರಿಪ್ಲೇಸ್ ಮಾಡುವ ಸಾಧ್ಯತೆ ಇದೆ, ಅಥವಾ ಫಿಲ್ ಸಾಲ್ಟ್ ಬದಲಿಗೆ ಒಂದು ಜೇಕಬ್ ಬೆಥೆಲ್ ಅವರನ್ನ ಆಡಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಕಂಡು ಬರ್ತಾ ಇದೆ. ನಮ್ಮ ಒಂದು ಅನಿಸಿಕೆಯ ಪ್ರಕಾರ ಹೇಳುವುದಾದ್ರೆ RCB ಮಿಡ್ಲ್ ಆರ್ಡರ್ ಅಲ್ಲಿ ಬೆಥೆಲ್ ಅವ್ರನ್ನ ಆಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಇನ್ನೂ ಒಂದು ಏನ್ ನಿರೀಕ್ಷೆ ಮಾಡಬಹುದು ಅಂದ್ರೆ ಬ್ಯಾಟಿಂಗ್ ಏನಾದ್ರ ಚೆನ್ನಾಗ್ ಆಗ್ತು ಅಂತಂದ್ರೆ ಎಲ್ಲಾ ಬ್ಯಾಟ್ಸ್ಮನ್ಗಳು ಉತ್ತಮವಾಗಿ ಪರ್ಫಾರ್ಮ್ ಮಾಡಿದ್ರೆ ರೊಮಾರಿಯೋ ಶೆಫರ್ಡ್ ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿಟ್ಟು ಬ್ಯಾಟಿಂಗ್ ನ ಮಾಡಿ, ಸಪೋಸ್ ಏನಾನ ಬ್ಯಾಟಿಂಗ್ ವೈಫಲ್ಯತೆ ಕಂಡ್ರೆ ಮಾತ್ರ ಅವ್ರನ್ನ ಬ್ಯಾಟಿಂಗ್ ಆಡಿಸ್ಕೊಂಡು, ಅಥವಾ ಬ್ಯಾಟಿಂಗ್ ಎಲ್ಲಾ ಚೆನ್ನಾಗಾಯ್ತು ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಜೇಕಬ್ ಡಫಿನ ಆಡಿಸ್ಕೋಬಹುದು. ಯಾಕಂದ್ರೆ ಜೇಕಬ್ ಡಫಿ, ಹೇಜಲ್ವುಡ್, ಭುವಿ, ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಜೊತೆಗೆ ನಮ್ಮ ರಸಿಕ್ ಸಲೀಮ್ದಾರ್ ಎಂತ ಒಂದು ಬಲಿಷ್ಠ ಬೌಲಿಂಗ್ ಲೈನಪ್ ಆಗುತ್ತೆ ಅಂತಂದ್ರೆ ತುಂಬಾನೇ ಒಂದು ಬಲಿಷ್ಠವಾಗ್ಬಿಡುತ್ತೆ. ವೆಂಕಟೇಶ್ ಅಯ್ಯರ್ನ ಆಡಿಸಬಹುದು. ಪಡಿಕಲ್ ಅಥವಾ ವೆಂಕಟೇಶ್ ಅಯ್ಯರ್ನ ಕೂಡ ಅವರು ಟೀಮಲ್ಲಿ ಆಡಿಸಬಹುದು. ಆಗೇನಾಗುತ್ತೆ, ಬ್ಯಾಟಿಂಗ್ ಲೈನಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ವೆಂಕಟೇಶ್ ಅಯ್ಯರ್ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅವರು ಕೂಡ ತುಂಬಾ ಬಲಿಷ್ಠವಾಗಿ RCBಗೆ ಬೆನ್ನೆಲುಬಾಗಲಿದ್ದಾರೆ. ಬೆಥೆಲ್ ಅವ್ರನ್ನ ನಾವು RCB ಪ್ಲೇಯಿಂಗ್ 11 ಅಲ್ಲಿ ಕಾಣುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಬಲ್ಲ ಮೂಲಗಳ ಪ್ರಕಾರ ತಿಳಿತಾ ಬಂದಿದೆ. ನಮ್ಮ ಅಭಿಪ್ರಾಯದ ಪ್ರಕಾರ ರೊಮಾರಿಯೋ ಶೆಫರ್ಡ್ ನ ಪ್ಲೇಯಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಟು ವೆಂಕಟೇಶ್ ಅಯ್ಯರ್ನ
ಅಥವಾ ಪಡಿಕಲ್ ಅವ್ರನ್ನ ನೇರವಾಗಿ ಟೀಮಲ್ಲಿ ಆಡಿಸ್ತು ಅಂದ್ರೆ ತುಂಬಾ ಬಲಿಷ್ಠವಾಗುತ್ತೆ. ಎರಡನೇದು, ಬ್ಯಾಟಿಂಗ್ ಚೆನ್ನಾಗಾಯ್ತು ಅಂತಂದ್ರೆ ರೊಮಾರಿಯೋ ಶೆಫರ್ಡ್ಗೆ ಕೂರಿಸ್ಬಿಟ್ಟು ಜೇಕಬ್ ಡಫಿ ಅವ್ರನ್ನ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡಿಸ್ಬೋದು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರೆ ತುಂಬಾ ಬೌಲಿಂಗ್ ಬಲಿಷ್ಠ ಆಗುತ್ತೆ. ಇನ್ನ ಜಿ ಟಿ ಅವರ ಪರ್ಫಾರ್ಮೆನ್ಸ್ ನೋಡ್ಕೋತ ಬಂದ್ರೆ ಈ ವರ್ಷ ಮಾತ್ರ ಅವ್ರು ಹೇಳ್ಕೊಳ್ಳುವಂತಹ ಬ್ಯಾಟಿಂಗ್ ಲೈನಪ್ ಇಲ್ಲ. ಸಾಯಿ ಸುದರ್ಶನ್ ಅಂತ ಫಾರ್ಮಲ್ ಇಲ್ಲ. ಶುಭ್ಮನ್ ಗಿಲ್, ಜೋಸ್ ಬಟ್ಲರ್ ಬಿಟ್ರೆ ಬೇರೆ ಯಾರು ಅಂತ ಹೇಳ್ಕೊಳ್ಳೋಂತ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಗ್ಲೆನ್ ಫಿಲಿಪ್ಸ್ದು ಏರ್ ಶೋ ಅವ್ರದ್ದು ಅಂದ್ರೆ ಅದ್ಭುತವಾದ ರಾಕೆಟ್ ಜಂಪ್ ಗಳನ್ನ ಮಾಡಿ ಫೀಲ್ಡಿಂಗ್ ಮಾಡಿ ರನ್ ಗಳನ್ನ ಕಂಟ್ರೋಲ್ ಮಾಡಬಹುದು ಬಿಟ್ಟು ಅವ್ರ ಕಡೆಯಿಂದನು ಅಂತ ಹೇಳ್ಕೊಳ್ಳುವಂತ ಬ್ಯಾಟಿಂಗ್ ಬಂದಿಲ್ಲ. ಇನ್ನ ರಾಹುಲ್ ತೆವಾಟಿಯಾ, ವಾಷಿಂಗ್ಟನ್ ಸುಂದರ್, ಶಾರುಖ್ ಖಾನ್ ಇವ್ರದ್ದು ಮಿಡಲ್ ಆರ್ಡರ್ ಏನಿದೆ ಅಂತಂದ್ರೆ ಯಾರೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡುವಂತಹ ಆಟಗಾರರಿಲ್ಲ. ಒಂದು ರಾಹುಲ್ ತೆವಾಟಿಯಾ ಅದ್ಯಾವುದೋ ಒಂದು ಮ್ಯಾಚ್ ಅಲ್ಲಿ 5 ಸಿಕ್ಸರ್ಗಳನ್ನ ಹೊಡೆದು ಪಂದ್ಯವನ್ನ ಗೆಲ್ಲಿಸಿಕೊಟ್ರು. ಅದು ಒಂದು ಬಿಟ್ರೆ ಮತ್ತೆ ಅಂತಹ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ಗಳು ಮತ್ತೆ ಯಾವ ಸೀಸನ್ ಅಲ್ಲಿ ಯಾವ ಮ್ಯಾಚ್ ಅಲ್ಲಿ ಕೂಡ ರಾಹುಲ್ ತೆವಾಟಿಯಾ ಕಡೆಯಿಂದ ಬಂದಿಲ್ಲ. ಇನ್ನ ಹೇಳುವುದಾದ್ರೆ RCB ವರ್ಸಸ್ ಗುಜರಾತ್ ಎರಡೂ ಮುಖಾಮುಖಿಯಾಗಿ 6 ಪಂದ್ಯಗಳನ್ನಾಡಿ 3 ಪಂದ್ಯಗಳನ್ನ ಗೆದ್ದುಕೊಂಡಿತ್ತು. ಈ ಪಂದ್ಯ ಯಾರಿಗೆ ಒಲಿಯುತ್ತೆ ಕಾದು ನೋಡೋಣ. ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ RCB 6 ಪಂದ್ಯಗಳನ್ನಾಡಿ 4ರಲ್ಲಿ ಜಯ ಗಳಿಸಿ 2 ಪಂದ್ಯಗಳನ್ನ ಸೋತು 8 ಅಂಕಗಳೊಂದಿಗೆ ಅದ್ಭುತವಾದ +1.17 ರನ್ ರೇಟ್ ಅನ್ನ ನೆಟ್ ರನ್ ರೇಟ್ ಅನ್ನ ಹೊಂದಿ 3ನೇ ಸ್ಥಾನದಲ್ಲಿದೆ. ಇನ್ನ ಗುಜರಾತ್ ಹೇಳುವುದಾದ್ರೆ ಅವರು ಕೂಡ 6 ಪಂದ್ಯಗಳನ್ನ ಆಡಿದ್ದಾರೆ. ಅದರಲ್ಲಿ 3 ಪಂದ್ಯಗಳನ್ನ ಅವರು 3 ಪಂದ್ಯಗಳನ್ನ ಗೆದ್ದಿದ್ದಾರೆ, 3 ಪಂದ್ಯಗಳನ್ನ ಸೋತಿದ್ದಾರೆ. ಹೀಗಾಗಿ ಅವರು 6 ಪಾಯಿಂಟ್ಸ್ ಅನ್ನ ಗಳಿಸಿಕೊಂಡು 7ನೇ ಸ್ಥಾನದಲ್ಲಿದ್ದಾರೆ. ಇನ್ನ ಅವ್ರ ನೆಟ್ ರನ್ ರೇಟ್ ನೋಡಿದ್ರೆ -0.87, ಬಹಳ ನೆಟ್ ರನ್ ರೇಟ್ ಅಲ್ಲಿ ಅವರು ಬಹಳ ಕೆಳಮಟ್ಟಕ್ಕೆ ಇಳಿದಿದ್ದಾರೆ. ಯಾಕೆಂತಂದ್ರೆ ಅವರು ಮೊನ್ನೆ ಮುಂಬೈ ವಿರುದ್ಧದ ಒಂದು ಪಂದ್ಯದಲ್ಲಿ 99 ರನ್ಗಳ ಹೀನಾಯವಾಗಿ ಸೋತಿದ್ದಾರೆ. ಅಷ್ಟು ರನ್ಗಳಿಂದ ಅವರು ಸೋತಿದ್ದಾರೆ. ಹಾಗಾಗಿ ಅವರಿಗೆ ನೆಟ್ ರನ್ ರೇಟ್ ತುಂಬಾ ಡೌನ್ ಆಗಿದೆ. ಇನ್ನ ಅವ್ರ ಕಡೆ ಇರೋರೆಲ್ಲ ಕ್ಲಾಸ್ ಬೌಲರ್ಗಳು. ಅವ್ರ ಕಡೆ ಕಗಿಸೋ ರಬಾಡ, ರಶೀದ್ ಖಾನ್, ಪ್ರಸಿದ್ಧ ಕೃಷ್ಣ, ಅಶೋಕ್ ಶರ್ಮಾ, ಮೊಹಮ್ಮದ್ ಸಿರಾಜ್. ಬೌಲಿಂಗ್ ಏನೋ ಚೆನ್ನಾಗಿದೆ ಅವ್ರ ಕಡೆ, ಬಟ್ ಅವ್ರ ಕಡೆ ಒಂದ್ ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಕೊರತೆ ಇದೆ. ಆಮೇಲೆ ನಾವು ಕೂಡ ಕಳೆದ ಒಂದು ಪಂದ್ಯದಲ್ಲಿ ಏನೇನು ತಪ್ಪುಗಳನ್ನ ಮಾಡಿದ್ವಿ ಆ ತಪ್ಪುಗಳನ್ನ ತಿದ್ದುಕೊಂಡ್ರೆ ನಮ್ಮ RCB ಬಹಳ ಬಲಿಷ್ಠವಾಗುತ್ತೆ. ನಾಳೆ ದಯವಿಟ್ಟು RCB ಮ್ಯಾನೇಜ್ಮೆಂಟ್ಗೆ ಒಂದು ನಮ್ಮ ಸ್ಟೇಡಿಯಂ ಅಲ್ಲಿ ಪಿಚ್ನ ಮೀಡಿಯಂ ಪಿಚ್ ಕೊಡಿ. ಈ ಕಡೆ ಬ್ಯಾಟಿಂಗ್ ಅವ್ರಿಗೂ ಹೆಲ್ಪ್ ಆಗಿರ್ಬೇಕು, ಈ ಕಡೆ ಬೌಲಿಂಗ್ ಅವ್ರಿಗೂ ಹೆಲ್ಪ್ ಆಗಿರ್ಬೇಕು. ಒಬ್ಬರಿಗೆ ಹೆಲ್ಪ್ ಆಗುವಂತ ಪಿಚ್ ಕೊಡಬೇಡಿ. ಆಗ ಏನಾಗುತ್ತೆ ಅಂತಂದ್ರೆ ಯಾರಿಗೆ ಕ್ಯಾಪಬಿಲಿಟಿ ಇದೆ ಅವರು ಪರ್ಫಾರ್ಮ್ ಮಾಡಿ ತೋರಿಸ್ಬೇಕು. ಏನಾಗುತ್ತೆ ಬರೀ ಬ್ಯಾಟಿಂಗ್ ಲೈನ್ ಅಪ್ ಕೊಟ್ರೆ ಬಾಲರ್ಗಳಿಗೆ ಹೇಗೆ ಬೌಲಿಂಗ್ ಮಾಡಬೇಕು ಅನ್ನೋದನ್ನ ತಿಳಿದಾಗುತ್ತೆ. ಇನ್ನ ಬರೀ ಬೌಲಿಂಗ್ ಪಿಚ್ ಕೊಟ್ರೆ ಬ್ಯಾಟಿಂಗ್ ಅಲ್ಲಿ ರನ್ಸ್ ಬರಲ್ಲ. ಆಮೇಲೆ ಆ ಒಂದು ನಾವೇನು ಹೇಳ್ತೀವಲ್ವಾ ಕಾಂಬಿನೇಷನ್ ಗೇಮ್ ಸಿಗಲ್ಲ ಅಂತ ನಮ್ಮ ಅಭಿಪ್ರಾಯ. ಒಳ್ಳೆ ಪಿಚ್ನ ಕೊಡಿ. ಒಳ್ಳೆ ಪಿಚ್ ಇದ್ರೆ ಯಾರ್ಯಾರಿಗೆ ಎಬಿಲಿಟಿ ಇದೆ ಅವರು ಪರ್ಫಾರ್ಮ್ ಮಾಡುವ ಸಾಧ್ಯತೆ ಇದೆ. ಆಮೇಲೆ ಇನ್ನೂ ಒಂದು ಹೇಳ್ಬೇಕು ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು ಅದ್ಭುತ ಫಾರ್ಮ್ ಅಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಒಳ್ಳೆ ಸ್ಕೋರ್ ಮಾಡ್ತಿದ್ದಾರೆ. ನಾವು ಬಹಳ ದಿನ ಆಯ್ತು ವಿರಾಟ್ ಕೊಹ್ಲಿ ಅವರ ಸೆಂಚುರಿ ನೋಡಿ ಅವ್ರದೊಂದು ಶತಕ ಬರ್ಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ನಾಳೆಯ ಪಂದ್ಯ ಯಾರಿಗೆ ಒಲಿಯುತ್ತೆ ವಿಜಯಲಕ್ಷ್ಮಿ ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿರಿ. ಹಾಗೆ ನಾಳೆ ನಾವು ಏನೇನು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ.
ಜೈ ಆರ್ ಸಿ ಬಿ.